ನಮಸ್ಕಾರ, ಗುಡ್ ಆಫ್ಟರ್ನೂನ್. ಸ್ಟಾರ್ಸ್ ಅಭಿರುಚಿಯ 100ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡೋಣ. ಕನ್ನಡ ಚಿತ್ರರಂಗಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟವ್ರು ಇವರು. ಅತಿ ಚಿಕ್ಕ ವಯಸ್ಸಿನಲ್ಲಿ ನಾಯಕ ನಟಿಯಾಗಿರುವ ಕೆಲವರಲ್ಲಿ ಇವರು ಒಬ್ರು. ಇದುವರೆಗೂ ಅವರ ನಟನೆಯಿಂದ ನಮ್ಮನ್ನ ಎಂಟರ್ಟೈನ್ ಮಾಡ್ತಿರುವಂತ ಖ್ಯಾತ ಕಲಾವಿದ ಇವರು. ಸೊ ಲೆಟ್ಸ್ ವೆಲ್ಕಮ್ ಸುಂದರಶ್ರೀ ಅವ್ರನ್ನ. Hello, aunty. how are you? I'm good. So aunty, ಸ್ಟಾರ್ಸ್ ಅಭಿರುಚಿಯ 100th ಎಪಿಸೋಡ್. ಸೊ ನಿಮ್ಗಿಂತ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಹ್ಯಾವ್ ಆಸ್ಕ್ಡ್ ಫಾರ್ ಎನಿ ಬೆಟರ್ ಸೆಲೆಬ್ರಿಟಿ. ಐ ಥಿಂಕ್ ನೀವು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷದಿಂದ ಇದ್ದೀರಾ. ಅಂಡ್ ಟು ಬಿ ರಿಯಲಿ ಫ್ರಾಂಕ್, ಐ ಹರ್ಡ್ ದಟ್ ಯು ಸ್ಟಡಿಡ್ ಥ್ರೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. Yes, ಹೌದು. ಅಂಡ್ ಇಷ್ಟೊಂದು ಯುನೋ ಆಕ್ಟಿಂಗ್ ಅಲ್ಲಿ, ಈ ಫೀಲ್ಡ್ ಅಲ್ಲಿ ಯು ಬಿನ್ ಇನ್ ಎವ್ರಿ ಫೀಲ್ಡ್ ಅಲ್ಲೂ ಇದ್ದೀರಾ. ಈ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ದಿಸ್ ಫೀಲ್ಡ್ ಇದ್ದೀರಾ. ಖಂಡಿತ. ಸೊ ಥ್ಯಾಂಕ್ ಯು ಆಂಟಿ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಆಯ್ತು ಈ 100ನೇ ಎಪಿಸೋಡ್ಗೆ ನನ್ನ ಕರೆಸಿರೋದಕ್ಕೆ. ಸೊ ನನಗೆ ನಿಜವಾಗ್ಲೂ ಖುಷಿ ಆಯ್ತು, ಯಾಕಂದ್ರೆ 100 ಅಂತಂದ್ರೆ ಇಟ್ಸ್ ರಿಯಲಿ ಇಟ್ಸ್ ಗುಡ್. ಎಸ್. ಸೊ ಇದು ಹೇಗೆ ಅಂದ್ರೆ, ವೆನ್ ವಿ ಸೇ ವಿ ಲುಕ್ ಫಾರ್ ವೆಟರನ್ಸ್ ಇನ್ ದ ಇಂಡಸ್ಟ್ರಿ, ನೀವು ನಿಮ್ಗಿಂತ ವೆಟರನ್ ಆಸ್ ಅನ್ ಆಕ್ಟ್ರೆಸ್, ಆಸ್ ಅ ಹೀರೋಯಿನ್, ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಕಾಸ್ಟ್ಯೂಮರ್, ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದೀರಾ ನೀವು ಇಂಡಸ್ಟ್ರಿನಲ್ಲಿ. ಸೊ ಮೀನ್ ಹೌ ವಾಸ್ ದ ಜರ್ನಿ? ಇಟ್ಸ್ ಫ್ಯಾಂಟಾಸ್ಟಿಕ್. ಮತ್ತೆ ನಮ್ಮಲ್ಲಿ ಇದು ಒಂಥರ ನನಗೆ ನಾಡಿನಲ್ಲಿ ಬಂದಿರೋದು, ಯಾಕೆ ನಾನು ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು. ಗುಬ್ಬಿ ವೀರಣ್ಣವರ ಮಗ ಜಿ ವಿ ಶಿವಾನಂದ್ ಮತ್ತೆ ಮೇನಕಾ ಅಂದ್ಬಿಟ್ಟು ಅವರ ಮಗಳು ನಾನು. ಅದರಿಂದ ನಮ್ಗೆ ಆಕ್ಟಿಂಗ್ ಅನ್ನೋದು ಬ್ಲಡ್ ಅಲ್ಲೇ ಇದೆ, DNA ನಲ್ಲೇ ಇದೆ. ಖಂಡಿತ ಖಂಡಿತ. ಸೊ ಆಂಟಿ, ಇವತ್ತು ಯಾರು ಬರ್ತಾ ಇದ್ದಾರೆ ನಮ್ಗೆ ಅಡ್ಗೆ ಮಾಡ್ಕೊಂಡು? ನನ್ನ ಚೈಲ್ಡ್ಹುಡ್ ಅಂದ್ರೆ 8ನೇ ಕ್ಲಾಸಿನ ನನ್ನ ಸ್ನೇಹಿತೆ ಒಬ್ಳಿದ್ದಾಳೆ, ವಿಜಯ ಅಂದ್ಬಿಟ್ಟು. ಸ್ಟಿಲ್ ನೌ ವಿ ಆರ್ ಫ್ರೆಂಡ್ಸ್. ಅಂದ್ರೆ ನಾವು ಈಗ್ಲೂ ಒಡನಾಟ ನಮ್ದು ತುಂಬಾ ಚೆನ್ನಾಗಿದೆ. ಇದೆ, ನನಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಇವಳು ಇನ್ನ ನನ್ನ ಜೀವನದ ಜೊತೆ ನಡೀತಾ ಇದ್ದಾಳು ಅವಳು. ಸೊ 8ನೇ ಕ್ಲಾಸ್ ಇಂದ ಫ್ರೆಂಡ್ಸ್ ಅಂದ್ರೆ ಆಂಟಿ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಇದು? ಲೆಕ್ಕಾಕೋ. ಅಷ್ಟೇನಾ? Thank you very much. Really. I thought you must be somewhere around 45 or something. ನಾನು ಇನ್ನ ಕಮ್ಮಿ ಹೇಳ್ತೇನೆ ಅನ್ಕೊಂಡೆ. ಓಕೆ. 40 ವರ್ಷದ ಫ್ರೆಂಡ್ಶಿಪ್ ಇದು? Yes, 40 ವರ್ಷದ ಫ್ರೆಂಡ್ಶಿಪ್. 40 years friendship. It's literally like you've lived your lifetime with her. Not half of your life. Yeah, definitely. ಅಲ್ವಾ? ನನ್ನ NSD ಹೋಗೋವರೆಗೂ ನಾವಿಬ್ರು ಒಡನ. ಈವನ್ NSD ಹೋದ್ಮೇಲೂ ಅವಳು ಅಲ್ಲಿಗೆ ಬಂದಿದ್ಲು, ಮದ್ವೆ ಆದ್ಮೇಲೆ ಅವಳು ಅಲ್ಲಿಗೆ ಬಂದಿದ್ಲು, ನನ್ ಜೊತೆ ಇದ್ಲು ಡೆಲ್ಲಿಲಿ ಒಂದ್ 8 days ಇದ್ಲು ನನ್ ಜೊತೆ. ಆಮೇಲಿಂದ ಮದ್ವೆ ಆದ್ಮೇಲೂ, ನನ್ನ ಮದ್ವೆ ಆದ್ಮೇಲೂ ನಮ್ಮಿಬ್ಬರ ಒಡನಾಟ ಇತ್ತದು. ನಮ್ಮಿಬ್ರು ಟ್ವಿನ್ಸ್ ಅಂತ ಕರೆಯೋರು. ಆಮೇಲಿಂದ ನಾನು ಅವ್ರ ಮನೆಗೆ ದತ್ತುಪುತ್ರಿಯ ಅಂತ ಇದ್ದೆ. ಅವ್ರ ಮನೇಲಿ ಈಗಲೂ ಅಷ್ಟೇ, ಅವ್ರ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಾನು ಅಲ್ಲಿ ಹಾಜಿರು. ಸೊ ಆ ತರ ಮನೆ ಮಗಳಾಗಿ ನಾನು ಅಲ್ಲಿ ಅವ್ರ ಜೊತೆ ಬೆಳೆದಿದ್ದು. ಸೊ ಅವಳು ಬರ್ತಾ ಇದ್ದಾಳೆ, ವಿಜಯ ಅಂದ್ಬಿಟ್ಟು. ಸೊ ಲೆಟ್ಸ್ ವೆಲ್ಕಮ್ ವಿಜಯ ಅವರು. ನನ್ನ 8ನೇ ಕ್ಲಾಸಿನ ಚೈತ್ರ. ವಿಜಯ, ನಾನ್ ಕರೆಯೋದು ಇವಳನ್ನ ವಿಜಿ ಅಂತ ಅಂದ್ಬಿಟ್ಟು. ಸೊ ನಾವು ವಿಜಯ ಆಂಟಿ ಅನ್ನೋಣ. ಆಯ್ತು. ಸೊ ಆಂಟಿ, ಇವತ್ತು ನೀವು ನಮಗೋಸ್ಕರ ಏನ್ ಮಾಡ್ಕೊಡ್ತೀರಾ? ನಾನು ಚೆಟ್ಟಿನಾಡು ಚಿಕನ್ ಮಾಡ್ತಾ ಇದ್ದೀನಿ. ಚೆಟ್ಟಿನಾಡ್ ಚಿಕನ್? ಹೌದು. ಸೊ ಏನೇನ್ ಬೇಕಾಗುತ್ತೆ ಆಂಟಿ ಚೆಟ್ಟಿನಾಡ್ ಚಿಕನ್? ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಪುಡಿ, ಶುಂಠಿ, ಪೆಪ್ಪರ್ ಪೌಡರು, ಧನಿಯಾ, ಕರಿಬೇವು, ಚಕ್ಕೆ, ಲವಂಗ, ಎಣ್ಣೆ, ಉಪ್ಪು, ಲವಂಗ. ಅದು ಚಕ್ಕೆ ಬಂದ ತಕ್ಷಣ ಲವಂಗ ಜೊತೆಗೆ ಬಂದ್ಬಿಡುತ್ತೆ, ಲವ ಕುಶ ತರ. ಸೊ ಅದಕ್ಕೋಸ್ಕರ ಇವಾಗ ಚಕ್ಕೆ ಲವಂಗ ಸೈಡ್ ಅಲ್ಲಿ ಇಟ್ಬಿಡೋಣ, ಒಟ್ಟಿಗೆ ಇಟ್ಬಿಡು. ಓಕೆ ಆಂಟಿ. ಸೊ ಇವಾಗ ಶುರು ಮಾಡೋಣ? ಶುರು ಮಾಡೋಣ. ಈಗ ಫಸ್ಟ್ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ನಾ ಮಾಡ್ಕೊಡ್ಲಾ? ಕೊಡು. ಇದು ಎಷ್ಟು ಶುಂಠಿ, ಎಷ್ಟು ಬೆಳ್ಳುಳ್ಳಿ ಆಂಟಿ? ಅದು ಅಂದಾಜ್ ಮೇಲೆ ಹಾಕ್ಬೇಕು. ಎಷ್ಟು ಚಿಕನ್ ಇದೆಯೋ ಅದನ್ನ ನೋಡ್ಕೊಂಡು. ನಾವು ಆಕ್ಚುಲಿ ಅರ್ಧ ಕೆಜಿ ಚಿಕನ್ ಇಟ್ಕೊಂಡಿದೀವಿ. ಓಕೆ, ಅರ್ಧ ಕೆಜಿಗೆ ಎಷ್ಟಮ್ಮ? ಇಷ್ಟ ಹಾಕ್ಲೇನೆ? ಆಮೇಲೆ ಒಂದ್ 4 ಬೆಳ್ಳುಳ್ಳಿನ? ಇಲ್ಲ, ಒಂದು 10-12 ಇದೆ ಬೆಳ್ಳುಳ್ಳಿ. 10 ಬೆಳ್ಳುಳ್ಳಿ, ಒಂದ್ 2 ಟೇಬಲ್, 4 ಶುಂಠಿ,
4 ಪೀಸ್ ಶುಂಠಿ, ಒಂದ್ ಕಪ್ ಬೇಕಾಗುತ್ತಾ? 1 ಕಪ್ ಈರುಳ್ಳಿ, 1 ಕಪ್ ಅಷ್ಟು ಈರುಳ್ಳಿ ಅದನ್ನ ಪೇಸ್ಟ್ ಮಾಡ್ಕೊ. ಪೇಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಲಾ? ಸೊ ಒಂದ್ ಕಡೆ ಪೇಸ್ಟ್ ಮಾಡ್ಕೊತಾ ಇದೀವಿ, ಇನ್ನೊಂದ್ ಕಡೆ ಎಣ್ಣೆ ಹಾಕಿ. ಓಕೆ. ಎಣ್ಣೆ ಕಾಯ್ತಾ? ತಗೋ ಇದು ಹಾಕು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಫುಲ್ ಪೇಸ್ಟ್ ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಹಾಕಿ. ಇದು ಚಕ್ಕೆ ಲವಂಗ ಪುಡಿ ಮಾಡ್ಕೊಳ್ಳ ಕೊಡು. ಸೊ ಎಷ್ಟು ಹಾಕ್ಲಿ? ಸೊ ಇವಾಗ ಲವಕುಶ. ಲವಕುಶ, ಲವಂಗ ಖಾರ ಬರುತ್ತೆ. ಸೊ ಆಂಟಿ, ಚಕ್ಕೆ ಲವಂಗ ಇಸ್ ಲವಕುಶ ಅಂದ ತಕ್ಷಣ ನಮ್ಗೆ ಲವಕುಶದ ಬಗ್ಗೆ ಜ್ಞಾಪಕ ಬರ್ತಾ ಇದೆ. ಸೊ ನೀವು ಫಸ್ಟ್ ಇಂಡಸ್ಟ್ರಿ ಎಂಟರ್ ಆಗಿದ್ ಬಗ್ಗೆ ಹೇಳಿ ನಮ್ಗೆ. ನಾನು ಫಸ್ಟ್ ಇಂಡಸ್ಟ್ರಿ ಎಂಟ್ರಿ ಆಗಿದ್ದು ನನ್ಗೆ 1.5 ವರ್ಷ ಇದ್ದಾಗ, ಸೇಮ್ ಲವಕುಶ ನಾಟಕದಲ್ಲೇ ಎಂಟ್ರಿ ಆಗಿದ್ದು. ನನ್ಗೆ ಅವಾಗ 1.5 ವರ್ಷ ಅಂತೆ. ನನಗ್ ಜ್ಞಾಪಕ ಇಲ್ಲ. ನನ್ಗೆ ನಮ್ಮ ಅಪ್ಪ, ನಮ್ಮ ಸೋದರತ್ತೆ ಮಾಲ್ತಮ್ಮ ಅನ್ಬಿಟ್ಟು ಬಿ ಜಯಶ್ರೀ ಇದಾರಲ್ಲ, ಅವರ ತಾಯಿ, ಆಮೇಲೆ ಸ್ವರ್ಣಮ್ಮ, ಇವ್ರು ನನಗೆ ಹೇಳಿದ್ದು, ನೀನು 1.5 ವರ್ಷ ಇದ್ದಾಗ ಡ್ಯಾನ್ಸ್ ತುಂಬಾ ಮಾಡ್ತಿದ್ನಂತೆ ನಾನು. ಸೊ ನನ್ನ ಇದು ನೋಡಕ್ ಆಗ್ದಲೆ ನನಗೊಂದು ಕಾವಿ ಬಟ್ಟೆನ ಕಟ್ಬಿಟ್ಟು ಲವಕುಶ ಹುಡ್ತಾರಲ್ಲ, ಅವಾಗ ಈ ಸನ್ಯಾಸಿಗಳು ಮತ್ತೆ ಅಲ್ಲಿಯ ಸಖೀರು ಇವರೆಲ್ಲಾನು ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ನನ್ನನ್ನು ಅಲ್ಲಿಗೆ ಎಂಟ್ರಿ ಮಾಡಿದ್ರಂತೆ. ಈಗ್ಲೂ ಆ ಫೋಟೋ ಇದೆ, ಜಯಶ್ರೀ ಅವ್ರ ಮನೇಲಿ ಇದೆ ಅದು ಫೋಟೋ. ನನ್ನ ಇಷ್ಟೇ 1.5 ವರ್ಷದ ಹುಡುಗಿ, ನಾನು ನೋಡಿದೀನಿ ಆ ಫೋಟೋನ. ಆದ್ರಿಂದ ನನಗೆ ಎಸ್ ನಾನೇ ಅದು ಗೊತ್ತಾಯ್ತು ನನಗೆ. ಸೊ 1.5 ವರ್ಷದಲ್ಲಿ ನೀವು ಸ್ಟೇಜ್ ಎಂಟರ್ ಆಗಿದ್ರಿ. ಎಸ್ ಎಸ್ ಎಸ್. ಸೊ ಏನನ್ಬೋದು ಅಂದ್ರೆ, ಯು ಆರ್ ಬಾರ್ನ್ ಫಾರ್ ಸ್ಟೇಜ್, ಯು ಆರ್ ಬಾರ್ನ್ ಟು ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅನ್ನೋ ತರ ಅಲ್ವಾ? ಎಸ್ ಎಸ್, ಖಂಡಿತ ಖಂಡಿತ. ಓಕೆ. ಸೊ ಆಂಟಿ, ಇವಾಗ ಈರುಳ್ಳಿ ವಾಸನೆ ಎಲ್ಲ ಹೋಯ್ತಾ? ಇದು ಹಾಕ್ಬೇಕು, ಚಕ್ಕೆ ಲವಂಗ, ಚಕ್ಕೆ ಲವಂಗ ಆಡ್ ಮಾಡ್ಕೊಂಡ್ವಿ. ಪುಡಿ ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತೀವಿ. 1.5 ಸ್ಪೂನ್ ಧನಿಯಾ ಪುಡಿ. ಓಕೆ. ಹಸಿಮೆಣಸಿನ್ಕಾಯಿ ಪುಡಿ. ಓಕೆ. ಖಾರದ ಪುಡಿ. ಅದು ಖಾರದ ಪುಡಿ ಅಂದ್ರೆ ಬೇರೆ ಸ್ವಲ್ಪ ಖಾರ ನೋಡ. ಇಲ್ಲ, ಇದು ಖಾರ ಇರೋದು ಬೇಕು. ಚಿಕನ್ಗೆ ಖಾರ ಇದ್ರೇನೆ ಚಂದ ಚೈತ್ರ. 1.5 ಸ್ಪೂನ್ ಖಾರದ ಪುಡಿ. ಪೆಪ್ಪರ್ ಒಂಚೂರು, ಪೆಪ್ಪರ್ ಪೌಡರ್ ಹಾಕ್ತೀವಿ. ಅರ್ಧ ಸ್ಪೂನ್ ಅಷ್ಟು ಅಲ್ವಾ? ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್. ಯಾಕೆಂದ್ರೆ ಲವಂಗದ ಖಾರ ಇರುತ್ತೆ, ಚಕ್ಕೆ ಲವಂಗದ ಖಾರ, ಆಮೇಲಿಂದ ಕರ್ಬೇವು ಸೊಪ್ಪು ಕೊಡೋದು ಹುರಿತೀನಿ. ಕರ್ಬೇವು ಎಷ್ಟು ಹಾಕಿದ್ರು ಟೇಸ್ಟ್, ಎಷ್ಟು ಹಾಕಿದ್ರು ಟೇಸ್ಟ್ ಅದು. ಓಕೆ ಓಕೆ. ಸೊ ಅದನ್ನೆಲ್ಲ ಇವಾಗ ಫ್ರೈ ಮಾಡಬೇಕು. ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಮತ್ತೆ ಚಿಕನ್ ಹಾಕ್ಬೇಕು. ಆಮೇಲೆ ನೀರ್ ಹಾಕ್ಬೇಕಾ? ಇಲ್ಲ, ಚಿಕನ್ ಹಾಕ್ತಿವಲ್ಲ ಅದ್ರಲ್ಲೇ ನೀರ್ ಬಿಡುತ್ತೆ. ಸೊ ಆಮೇಲೆ ನೋಡ್ಕೊಂಡು ಬೆಂದಿಲ್ಲ ಅಂದ್ರೆ ಹಾಕ್ಬೋದು. ಸೊ ಫಸ್ಟ್ ಚಿಕನ್ ಹಾಕಿದ್ಮೇಲೆ ಅದ್ರ ನೀರೆಲ್ಲ ಹೌದು ಬಿಡುತ್ತೆ. ಕ್ಲೋಸ್ ಮಾಡ್ಬಿಟ್ರೆ ಬಿಡುತ್ತೆ ನೀರು. ಸೊ ಆಂಟಿ, ಗಾಂಧಿನಗರದಲ್ಲಿ ನೀವು ದೊಡ್ಡ ರೌಡಿ ಅಂತಲ್ಲ ಆಂಟಿ? ಖಂಡಿತ. ಯಾಕೆಂದ್ರೆ ನನ್ಗೆ ಯಾರು ಹುಡುಗರು ಚುಡಾಯಿಸ್ತಾ ಇದ್ರು, ಅವಾಗ ನಾನು ಅವ್ರಿಗೆ ಜಗಳಕ್ಕೆ ನಿಂತ್ಬಿಡ್ತಾ ಇದ್ದೆ. ಬೇರೆ ಇವಳಿಗೆ ಗೊತ್ತು, ಇವಳು ನಾನು ಒಟ್ಟಿಗೆ ಹೋಗ್ತಾ ಇದ್ವಿ. ಯಾರನ್ನ ಚುಡಾಯಿಸಿದ್ರೆ ನಾನು ಅವ್ರ ಜಗಳಕ್ಕೆ ಹೋದ್ರೆ ನಾನ್ ಬೇಡ ಬೇಡ ಅಂತ ಇವಳನ್ನ ಎಳ್ಕೊಂಡ್ ಬರ್ತಾ ಇದ್ದೆ. ನೀವ್ ಇವಾಗ್ಲೂ ಸೈಲೆಂಟ್? ನಾನು ಇವಾಗ ಮೊದ್ಲು ಸೈಲೆಂಟ್, ಇವಾಗೂ ಅಷ್ಟೇ. ಯಾರೇ ಜಗಳಕ್ಕೆ ಬಂದ್ರು, ನಮ್ಮನೇಲಿ ನನ್ಗಿಬ್ರು ತಮ್ಮಂದ್ರು, ಒಬ್ಳು ತಂಗಿ, ಮತ್ತೆ ನನ್ನ ಇಬ್ರು ಫ್ರೆಂಡ್ಸ್, ಪಕ್ಕದ ಮನೆಯವರು ಇಬ್ರು ಹುಡುಗರಿದ್ರು, ಮತ್ತೆ ಇನ್ನೊಬ್ಬ ಹುಡುಗಿ ಇದ್ಲು. ನಮ್ದು 7 ಜನದ್ದು ಒಂದು ಗ್ಯಾಂಗು. ನಾವೆಲ್ಲೇ ಹೋದ್ರು ಚಿಕನ್ ಹಾಕ್ತೀನಿ. ಇದಕ್ಕೆ ಇವಾಗ ಫ್ರೈ ಆದ್ಮೇಲೆ ಚಿಕನ್. ಚಿಕನ್ ಉಪ್ಪು ರುಚಿಗೆ ತಕ್ಕಷ್ಟು. ಹೌದು, ಸ್ವಲ್ಪ ಕಮ್ಮಿನೇ ಹಾಕ್ಬೋದು, ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಬೇಕು. ಇವಳು ತುಂಬಾ ಒಳ್ಳೆ ಕುಕ್, ವೆರಿ ಗುಡ್ ಕುಕ್ ಇವಳು. ನಮ್ಮನೇಲಿ ನಮ್ಮ ಅಮ್ಮನ ಮನೇಲಿ ನಾವು ಚಿಕನ್ ತಿಂತಿರ್ಲಿಲ್ಲ, ನಾನ್ ವೆಜ್ ತಿಂತಿರ್ಲಿಲ್ಲ. ಸೊ ಇವಳು ಮನೇಲಿ ನಾನು ಮಾಡಿಸ್ಕೊಂಡು ತಗೊಂಡ್ಬರ್ತಿದ್ದೆ. ಸೊ ನೀವ್ ನಾನ್ ವೆಜ್ ಮಾಡಕ್ ಕಲ್ತಿದ್ ಇವ್ರಿಂದಾನೇನಾ ಆಂಟಿ? ಕಲ್ತಿದ್ದಲ್ಲ, ತಿನ್ನೋದ್ ಕಲ್ತಿದ್ ಇವಳಿಂದ.
ಸೊ ನೀವ್ 7 ಜನ ಅಂತ ಹೇಳಿದ್ರಿ ಆಂಟಿ, ಬಟ್ ನಾವೆಲ್ಲೋ ನಿಮ್ ಗ್ಯಾಂಗ್ ಅಲ್ಲಿ 8 ಜನ ಇದ್ವಿ ಅಂತ 8 ಜನ ಇದ್ದಿದ್ದು ನನ್ನ ಸ್ಕೂಲಲ್ಲಿ. ನಾನು, ಇವಳು, ನವರತ್ನ, ಮಹೇಶ್ವರಿ, ನಾರಾಯಣಮ್ಮ, ಮಲ್ಲಿಕಾ, ಜಯಲಕ್ಷ್ಮಿ, ನಾಗರತ್ನ ಅಂತ ಒಟ್ಟು 8 ಜನ ಇದ್ವಿ ನಾವು. Okay. ಆಯ್ತಾ, ಅಷ್ಟ ದಿಕ್ಕುಗಳ ತರ ನಾವು. ಇದು ನನ್ನ ಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರು. ಇದು ನನ್ನ ಮನೆ ಹತ್ರ ಗ್ಯಾಂಗು. ನಾನು, ನನ್ನ ತಮ್ಮಂದ್ರಿಬ್ರು, ನನ್ನ ತಂಗಿ, ಇಷ್ಟು ಜನ. ಏನಂದ್ರೆ ನಾವು ರಜಾ ಇದ್ದಾಗ ನಾವಷ್ಟು ಜನ ಗ್ಯಾಂಗ್ ಅಲ್ಲಿ ಆಟ ಆಡಕ್ ಹೋಗ್ತಿದ್ವಿ ನಾವು. ಇದು ನಾನು ವೆನ್ ಐ ಆಮ್ ಟಾಕಿಂಗ್, ಇದು 8ನೇ ಕ್ಲಾಸ್ಗೆ ಹೋಗಕ್ ಮುಂಚಿನ ಮಾತಿದ್ದು. ಸೊ ನೀವ್ ಬೆಳ್ದಿರೋದೆಲ್ಲ ಗಾಂಧಿನಗರ್. ಅದು ಗಾಂಧಿನಗರ ನನ್ನ ಅಡ್ಡ, ಈಗ ಅದಲ್ಲ. ಗಾಂಧಿನಗರ್ ರೌಡಿ ರಾಣಿ. ಎಸ್ ಎಸ್ ಎಸ್, ಖಂಡಿತ. ಯಾಕೆಂದ್ರೆ ನನ್ಗೆ ಹೆಂಗೆ ಅಂತಂದ್ರೆ ಚೈತ್ರ, ನಾನು, ನನ್ನ ತಮ್ಮ, ನನ್ನ ತಂಗಿ, ನಾವು ಮನೇಲಿ ಏನೇ ಜಗಳ ಆಡ್ಬೋದು. ಆದ್ರೆ ನಮ್ಮ 4 ಜನದಲ್ಲಿ ನಮ್ಮ ಯಾರೇ ಒಬ್ರಿಗೂ ಅವ್ರು ಯಾರನ್ನ ಹೊರಗಡೆ ಅವ್ರು ಬಂದು ಕೀಟ್ಲೆ ಮಾಡಿದ್ರೆ ನಾವು 4 ಜನ ಮುಗ್ಬೀಳ್ತಾ ಇದ್ವಿ. ಅಷ್ಟು ನಮ್ಮಲ್ಲಿ ಒಗ್ಗಟ್ಟಿದೆ, ಈಗ್ಲೂ ಇದೆ. ನನ್ನ ತಮ್ಮಂದ್ರು ನನ್ನ ತಂಗಿ ಇದ್ರಲ್ಲಿ ನಮ್ದು. ಸೊ ಆತರ ನಾನು ರೌಡಿ ನಾನು. ಯಾರು ನನ್ನ ತಮ್ಮನ್ ಕೆದಕ್ಬಾರ್ದು, ನಮ್ಮ ಮನೆಯವ್ರಿಗೆ ಯಾರು ಏನ್ ಅನ್ಬಾರ್ದು. ನಾನ್ ಫುಲ್ಲು ಜಗಳಕ್ಕೆ ನಿಲ್ತಿದ್ದೆ ರೋಡಲ್ಲಿ ನಾನು. ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವ್ 8 ಜನ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನಾವೆಲ್ಲ. ಸ್ಟೂಡೆಂಟ್. ನಮ್ಗ ಆ ಪಾಠ ಕೇಳೋದು ಅಂದ್ರೆ ಅಯ್ಯೋ ದೇವ್ರೆ ಕಾಪಾಡಪ್ಪ ಅನ್ನೋದು. ಮಾಸ್ಟ್ರು ಯಾವಾಗ ಬಂದ್ರು ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೆಟಪ್ ಅನ್ನೋರು. ಯಾಕೆಂದ್ರೆ ನಾವು 4 ಅಷ್ಟು ಜನ ಮಾತು 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 ಮಾತು. ಮತ್ತೆ ಇನ್ನೊಂದು ನಾವು ಮಾಡ್ತಿದ್ವಿ ಅಷ್ಟು ಜನ. ಯಾರ ನಾವು 8ನೇ ಕ್ಲಾಸ್ ಅಲ್ಲಿ ಚಕ್ಕರ್ ಹಾಕಿ ಪಿಕ್ಚರ್ಗೆ ಹೋಗಿದ್ ಕೇಳಿದ್ಯಾ? ನಾವ್ 8 ಜನ ಹೋಗ್ತಿದ್ವಿ. ಹೆಂಗಿತ್ತು ಅಂತಂದ್ರೆ ಅವಾಗ 2:30 ಇಂದ 5:30 ಸಿನಿಮಾದು ಟೈಮಿಂಗ್ಸ್ ಇರ್ತಾ ಇದ್ದಿದ್ದು. ನಮ್ದು ಕ್ಲಾಸಸ್ ಇರ್ತಾ ಇದ್ದಿದ್ದು ಹೆಂಗೆ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಆಫ್ಟರ್ನೂನ್ ಕ್ಲಾಸ್. ಸೊ ಟ್ಯೂಸ್ಡೇ 2:30 to 5:30 ನಮಗೆ ಕ್ಲಾಸಸ್ ಇರ್ತಿರ್ಲಿಲ್ಲ, ಗೇಮ್ಸ್ ಆ ತರ ಇರ್ತಿತ್ತು. ಸೊ 2:50 ನಮ್ಗೆ ಬ್ರೇಕ್ ಬಿಡೋರು. ನಮ್ಗೆ ಮೆಜೆಸ್ಟಿಕ್ ಗೊತ್ತಲ್ಲ, 21 ಥಿಯೇಟರ್ ಇದ್ವು. ಎಲ್ಲಿಂದ ನಿನಗೆ ಪ್ರಭಾತಿಂದ ಮೂಲ್ಯಾಂಡ್ ವರ್ಗು 21 ಥಿಯೇಟರ್. ಎಲ್ಲ ನಮ್ಮ ಮನೆಗೆ ಹೋಗಿ ಬುಕ್ಸ್ ಇಟ್ಬಿಟ್ಟು ಅಲ್ಲಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಫಿಲಂ ನೋಡ್ಕೊಂಡು ಬಂದು ಆಮೇಲೆ ಇವ್ರ ಬುಕ್ಸ್ ಗಳು ತಗೊಂಡು ಮನೆಗಳಿಗೆ ಹೋಗ್ತಿದ್ವಿ ನಾವು. ಇವಳ ಮನೆ ಒಂಥರ ಅಡ್ಡ,